ವಿಲೀನ ಅಂತಲ್ಲ. ಸಿ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಬೆಂಗಳೂರು ಭಾಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ, ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಹಾಂ, ಎಲ್ಲೋ ಇರೋರಿಗೆ, ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರು ನಾರ್ತ್ ಅಂತೀವಿ. ಬ್ಯಾಂಗ್ಳೂರು ನಾರ್ತ್ ಅಂದ ತುಮಕೂರು ಅಂತ ಹೇಳಿದ್ರೆ ತುಮಕೂರು ಎಲ್ಲೋ ಇದೆ ಅನ್ನಂಗೆ ಆಗುತ್ತೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು. ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ. ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾಯಿದೆ. ಬೆಂಗಳೂರು ಸೌತ್ ಅಂದ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗಿಬಿಡುತ್ತೆ, ರಾಮನಗರದ ಪಿಕ್ಚರೇ ಬದಲಾವಣೆ ಆಗುತ್ತೆ. ಆ ಥರ ನಾವು ಕೂಡ ಬೆಂಗಳೂರು ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಅದು ಗ್ರೇಟರ್ ಬ್ಯಾಂಗ್ಳೂರು, ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು. ಈಗಾಗಲೇ ನಿಮ್ಗೆ ಗೊತ್ತಲ್ಲ, ನೆಲಮಂಗಲ ಬಿಟ್ಬಿಡ್ತು. ನೆಲಮಂಗಲದಿಂದ ಈಚೆ ಬಂದುಬಿಟ್ಟಿದ್ದಾರೆ ಆಗಲೇ. ಬೆಂಗಳೂರು ನೆಲಮಂಗಲ ಬಿಟ್ಟು ಈಚೆ ಬಂದುಬಿಟ್ಟಿದೆ. ಇನ್ನೊಂದು 30 ಕಿಲೋಮೀಟ್ರ್ ಬಂದರೆ ಮುಗ್ದೇ ಹೋಯ್ತು. ಇವತ್ತೆಲ್ಲ ನಾಳೆ 10 ವರ್ಷಕ್ಕೆ ಆಗ್ಬೋದು, 15-20 ವರ್ಷಕ್ಕೆ ಆಗ್ಬೋದು. ಈಗ ಬೇರೆ ಬೇರೆ ಪಟ್ಟಣಗಳು ಪ್ರಪಂಚಾದ್ಯಂತ ನೀವು ನೋಡಿ, ಗೂಗಲ್ ಮಾಡಿ ನೋಡ್ಕೊಳ್ಳಿ. ದೊಡ್ಡ ದೊಡ್ಡ ಸಿಟಿಗಳು, ಅದು ನ್ಯೂಯಾರ್ಕ್ ಇರ್ಬೋದು, ಲಂಡನ್ ಇರ್ಬೋದು, ಟೋಕಿಯೋ ಇರ್ಬೋದು, ಈ ಥರದ ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಅವೆಲ್ಲ 100 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದಾವೆ. ಏರ್ಪೋರ್ಟ್ಗಳೇ 100 ಕಿಲೋಮೀಟ್ರ್ ದೂರದಲ್ಲಿ ಇರುತ್ತೆ. ಅದಕ್ಕೆ ಬೇಕಾದಂಥ ಸವಲತ್ತುಗಳು, ಟ್ರಾನ್ಸ್ಪೋರ್ಟು ಮತ್ತೊಂದು ಎಲ್ಲ ಅವರು ಮಾಡ್ಕೊಂಡಿರ್ತಾರೆ. ಅದು ಆಗಬೇಕು. 20 ನಿಮಿಷದಲ್ಲಿ ಈಗ ಟೋಕಿಯೋಯಿಂದ ನನ್ನ ಸ್ವಂತ ಅನುಭವ, ಮಲೇಷ್ಯಾದಲ್ಲಿ ಏರ್ಪೋರ್ಟು ನಾನು ಕೇಳಿದ್ರೆ 65 ಕಿಲೋಮೀಟ್ರ್ ಇದೆ. 25 ಮಿನಿಟ್ಸಿಗೆ ಅವನು ಎಕ್ಸ್ಪ್ರೆಸ್ ಟ್ರೈನ್ ಹಾಕಿದ್ದಾರೆ, ಬುಲೆಟ್ ಟ್ರೈನ್ ಥರ. ಅದು 25 ಮಿನಿಟ್ಸ್ ಕರೆಕ್ಟಾಗಿ ಹೋಗಿ ಅದು ಏರ್ಪೋರ್ಟ್ ಒಳಗಡೆನೇ ನಿಂತ್ಕೊಳ್ಳೋದು. ನಾವಲ್ಲೇ ಚೆಕ್ ಇನ್ ಮಾಡ್ಬೋದು. ಸಿಟಿ ಒಳಗೇ ಚೆಕ್ ಇನ್ ಮಾಡಿದರೆ ನಮ್ಮ ಬ್ಯಾಗೇಜು ಇರೋಲ್ಲ ನಮ್ಮ ಕೈನಲ್ಲಿ, ಅಲ್ಲೇ ಹಾಕ್ಬಿಡ್ತೀವಿ. ಅಲ್ಲೇ ಹಾಕಿ ಅದು ಪ್ಲೇನಿಗೆ ಹೊಟ್ಟೋಗುತ್ತೆ. ನಾವು ಯಾವ ಪ್ಲೇನಿಗೆ ಹೋಗ್ತೀವೋ ಆ ಪ್ಲೇನಿಗೆ ಹೊಟ್ಟೋಗುತ್ತೆ. ನಾವು ಕೈ ಬೀಸ್ಕೊಂಡು ಆರಾಮಾಗಿ ಬರ್ಬೋದು. ಆ ಥರ ಮಾಡಿದ್ದಾರೆ. ಅದನ್ನು ನಾವು ಅಷ್ಟು ಸಫಿಸ್ಟಿಕೇಟೆಡಾಗಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಮಗೆ ಎಕ್ಸ್ಟೆನ್ಷನ್ ಆಫ್ ಸಿಟಿ ಅದು ನಮಗೆ ಬೆಳೆಯತಕ್ಕಂಥ ಇಂಥ ಪಟ್ಟಣಗಳಿಗೆ ಅನುಕೂಲ ಆಗುತ್ತೆ. ನಾವೆಲ್ಲ ಒಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ. ತುಮಕೂರನ್ನು ವಿಸ್ತರಣೀಕರಣ ಕರೆಕ್ಟಾ? ವಿಸ್ತರಣೀಕರಣ, ಐ ಥಿಂಕ್ ಐ ಆಮ್ ರೈಟ್ ಅಲ್ವಾ? ಅದನ್ನು ಮಾಡ್ತಾ ಇದ್ದೀವಿ. ಸುಮಾರು 14 ಪಂಚಾಯಿತಿಗಳನ್ನು ತುಮಕೂರು ಸಿಟಿಯ ಒಳಗಡೆ ತಗೋಬೇಕು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರಿನ ಚೌಕಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ. ಪ್ರಸ್ತಾವನೆ ರೆಡಿಯಾಗಿದೆ. ಈ 14 ಪಂಚಾಯಿತಿಗಳನ್ನು ಕೂಡ ಒಳಗಡೆ ಸೇರಿಸ್ಕೊಳ್ಳೋ ಅಂಥದ್ದು. ನಾವು ಈಗಾಗಲೇ ಇಲ್ಲಿ ಮನೆಗಳು ಕಟ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಮನೆಗಳು ಕಟ್ಬಿಟ್ಟಿದ್ದಾರೆ. ಈಗ ಆಗಲೇ ಮನೆ ಕಟ್ಬಿಟ್ಟಿದ್ದಾರೆ ಎಲ್ಲ. ಅವರಿಗೆ ಅಲ್ಲೆಲ್ಲೇ ಬೋರ್ವೆಲ್ ಕೊರ್ಕೊಂಡು ನೀರಿಲ್ಲ, ಅವರಿಗೆ ರಸ್ತೆ ಇಲ್ಲ, ಅವರಿಗೆ ಆ ರೀತಿ ಪರಿಸ್ಥಿತಿ ಇದೆ. ಈಗಾಗಲೇ ಇದೆ ಕೆಲವು ಪಂಚಾಯಿತಿಗಳಲ್ಲಿ. ಆಗಲೇ ಮನೆಗಳು ಕಟ್ಕೊಂಡು ಎಲ್ಲ ಎಕ್ಸ್ಟೆನ್ಷನ್ ಆಗಿ ಪಂಚಾಯಿತಿಗಳವ್ರಿಗೆ ಕಷ್ಟ ಆಗಿದೆ ನಡೆಸೋಕ್ಕೆ. ಅದನ್ನು ನಾವು ಒಳಗಡೆ ತೊಗೊಂಡ್ರೆ ಅವರಿಗೆ ನೀರು ಕೊಡೋದು, ರಸ್ತೆ ಕೊಡೋದು, ಆಮೇಲೆ ಜನರಲ್ ಅಮ್ಯುನಿಟೀಸ್ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಬೋದಾಗುತ್ತೆ. ಗೊತ್ತಿಲ್ಲ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ನಮ್ಮದೇನಿದ್ರು ಅಭಿವೃದ್ಧಿ ಕಡೆ ಗಮನ ಹರಿಸೋದು. ಎಲೆಕ್ಷನ್ ಮಾಡೋದೇ ಬೇರೆ, ಎಲೆಕ್ಷನ್ ಪ್ರೋಸೆಸ್ ಮಾಡೋದೇ ಬೇರೆ. ಅದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ, ಅದು ಏನು ಮಾಡುತ್ತೆ ಅವ್ರು ಮಾಡ್ಕೊಳ್ತಾರೆ. ಇಲ್ಲ, ಮಾಡೋಣ. ಅದು ಅನೇಕ ಕಾರಣಗಳಿಂದ ಸೆಷನ್ ಬಂತು,
ಆ ನಂತರ ಬೇರೆ ಬೇರೆ ಘಟನೆಗಳು ನಡೀತು, ಈ ರೀತಿ ಎಲ್ಲ ಸ್ವಲ್ಪ ಗೊಂದಲ ಆಗುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ, ಮಾಡ್ತೀವಿ. ತೊಂದರೆ ಇಲ್ಲ. ಅಲ್ಲ, ಅದಿನ್ನೂ ತೀರ್ಮಾನ ಆಗಿಲ್ಲ. ನಾನು ನಮ್ಮ ನೀರಾವರಿ ಸಚಿವರ ಗಮನಕ್ಕೆ ತಂದಿದ್ದೇನೆ. ಅವರಿಗೆ ಈ ರೀತಿ ಏನು ಘಟನೆ ಮೊನ್ನೆ ನಡೀತಲ್ಲ ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿದೆ, ಅವರು ಮಾನಿಟರ್ ಮಾಡ್ಕೊಂಡಿದ್ದಾರೆ. ಅವರು ಸಮಯ ಕೊಟ್ಟು ನಾವು ಅವ್ರ ಜೊತೆ ಮಾತನಾಡಬೇಕು ಅಂತ ಇಷ್ಟಪಟ್ಟರೆ ಮಾತಾಡ್ತೀವಿ. ಹೋಗ್ತಾರೆ, ನನಗೂ ಗಮನದಲ್ಲಿದೆ, ಹೋಗ್ತಾರಂತೆ. ಹೋಗಿ ಬರಲಿ. ಅವರು ಸಂಸದರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಬರೀ ಕೇಂದ್ರದ ಸಚಿವರಲ್ಲ ಅವರು. ಈಸ್ ಅವರ್ MP, ಸೊ ಈ ಹ್ಯಾಸ್ ಎವ್ರಿ ರೈಟ್ ಟು ಗೋ. ನಿನ್ನೆ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ನಾನು ನಿನ್ನೆ ಅವ್ರ ಮನೆಗೆ ಹೋಗಿ ಸೌಜನ್ಯದ ಭೇಟಿ ಜೊತೆಗೆ ತಿಂಡಿ ತಿಂದಿದ್ದೀನಿ, ಆಯಿತಾ. ಆಮೇಲೆ ಭಾಳ ಮುಖ್ಯವಾಗಿ ನಾನು ಹೋಗಿದ್ದೆ ಅವ್ರ ಮನೆಗೆ, ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಅಂತ. ಎಲ್ಲಿ ನಮ್ಮ ಟೋಲ್ ಬಿಟ್ಟು ಮುಂದಕ್ಕೆ ಬಂದರೆ ಒಂದು ಸ್ವಲ್ಪ ಆ ಬ್ರಿಡ್ಜ್ ಇದೆಯಲ್ಲ, ಓವರ್ ಬ್ರಿಡ್ಜ್ ಇದೆಯಲ್ಲ, ಆ ಅಂದಾಜು ಅಲ್ಲಿ ಆರ್ಚು ಅಂದರೆ ದೊಡ್ಡ ಆರ್ಚು, ಸಣ್ಣ ಸುಮ್ಮನೆ ಒಂದು ಹಿಂಗೆ ಇದು ಮಾಡೋದಲ್ಲ, ದೊಡ್ಡ ಆರ್ಚು ಬರುತ್ತೆ. ಅದರಲ್ಲಿ ತುಮಕೂರಿಗೆ ಸ್ವಾಗತ ಅಂಥೇಳಿ ಹಾಕ್ತೀವಿ. ಯಾಕೆಂದರೆ ಈಗ ಏನಾಗಿದೆ ಅಂದರೆ, ನೀವು ಸ್ವಲ್ಪ ಕಣ್ಮುಚ್ಕೊಂಡಿದ್ರೆ 5 ನಿಮಿಷದಲ್ಲಿ ಹೊಟ್ಟೋಗಿರ್ತೀರ ತುಮಕೂರು ಬಿಟ್ಟು. ತುಮಕೂರು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ನಾವೇ ಎಷ್ಟೋ ಸರಿ ನಾವು ಸ್ಟ್ರೈಟಾಗಿ ಹೋಗ್ಬಿಡ್ತೀವಿ ಒಂದೊಂದು ಸತಿ ಚಿತ್ರದುರ್ಗಕ್ಕೆ ಅಲ್ಲಿ ಇಲ್ಲಿ ಹೋಗುವಾಗ. ಸ್ವಲ್ಪ ಹಿಂಗೆ ಕಣ್ಣು ಅಂಟ್ಕೊಂಡಿದ್ರೆ ಎಲ್ರಿ ತುಮಕೂರು ಹೋಗ್ಬಿಡ್ತಾ ಅಂತೀವಿ. ಆ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಅಲ್ಲೊಂದು ಆರ್ಚ್ ಹಾಕಿದರೆ ತುಮಕೂರಿದು ಕಲ್ಪತರು ನಾಡು, ಭಾಳ ಶೈಕ್ಷಣಿಕ ಕ್ಷೇತ್ರ ಇದು ಅಂಥೇಳಿ ಗೊತ್ತಾಗಲಿ ಅಂಥೇಳಿ ಒಂದು 5 ಕೋಟಿ ರೂಪಾಯಿನಲ್ಲಿ ಅಂದಾಜು ಮಾಡಿದ್ದೀವಿ. ಅದನ್ನು ದುಡ್ಡು ಇಟ್ಕೊಂಡಿದ್ದೀವಿ, ದುಡ್ಡು ಖರ್ಚಾಗಿಲ್ಲ, ದುಡ್ಡು ಇಟ್ಕೊಂಡಿದ್ದೀವಿ. ಅದು ಪರ್ಮಿಷನ್ ಕೊಡಬೇಕು ಅವರು ನಮ್ಮ ನ್ಯಾಷನಲ್ ಹೈವೇನವರು ಪರ್ಮಿಷನ್ ಕೊಡಬೇಕು. ಅದು ಹಿಂದೆ ಭಾಳ ಪ್ರಯತ್ನ ಮಾಡಿದೆ. ನಮ್ಮ ರೀಜನಲ್ ಆಫೀಸರ್ಸ್ ಅಂತ ಇದ್ದಾರೆ, ಡೈರೆಕ್ಟರ್ಸು, ಅವರು ಕೊಡಲಿಲ್ಲ. NHAIನವರು ಕೊಡಲಿಲ್ಲ, ನ್ಯಾಷನಲ್ ಹೈವೇನವರು. ಅದಕ್ಕೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ಕೇಂದ್ರ ಸಚಿವರನ್ನೇ ರೆಪ್ರೆಸೆಂಟ್ ಮಾಡೋಣ ಅಂಥೇಳಿ ನಮ್ಮ ಸಚಿವರೇ ಇದ್ದಾರಲ್ಲ, ನಮ್ಮ ಸಚಿವರ ಮೂಲಕ, ಅದು ಅವ್ರ ಕ್ಷೇತ್ರ ಕೂಡ ಹೌದು, ಹಾಗಾಗಿ ನೀವೇ ಪರ್ಮಿಷನ್ ಮಾಡಿಸ್ಕೊಡಿಯಪ್ಪ ಅಂಥೇಳಿ ನಿನ್ನೆ ದಿವಸ ಅವ್ರ ಮನೆಗೆ ಹೋಗಿ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ. ಈಗ ಅವರು ನಮಗೆ ಮಾಡಿಸ್ಕೊಟ್ರೆ ಒಂದು 6 ತಿಂಗಳಲ್ಲಿ ನಾವು ಅದನ್ನು ಆರ್ಚನ್ನು ಕಟ್ಬಿಡ್ತೀವಿ.